ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಆರ್ಯ ವರ್ತ ಯೋಗಿಶ್ರೇಷ್ಠನು ನನ್ನ ಪ್ರಾಣ ಸಮಾನನಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ನಿಯು ಪಾಂಡವ ಪಕ್ಷವನ್ನು ವಹಿಸಿದನು. ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ ಪಾರ್ಥ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಅರ್ಜುನ, ಮಾಧವ ನಿರ್ಣಯ ದಯದಿ ಮಾಧವ ನಿರ್ಣಯ ದಯದಿ ಜಯವ ಭಯವಿಲ್ಲದೆ ಜಗದಿ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿರ್ಣಯ ಒಲುನಯ ಬಲದಿ. ಪರಮಾತ್ಮ, ಮುರಹರಿ ನಿರ್ಣಯ ಒಲುನಯ ಬಲದಿ ಮಾಧವ ನಿರ್ಣಯ ದಯದಿ ಕರದೊಳು ಕಾಣೇವ ತಿಳಿದಿಡಿಯೋದೊಡನೆ ಎದೆಗೆಡದಿರು ಜೋಗೆ ಕಡುದಿರನೆ ತಿಳಿಸಿ. ಎದೆಗೆಡದಿರು ಜೋಗೆ ಕಡುದಿರನೆ ತಿಳಿಸಿ. ಕಾತುರ ವೇದಗೆ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನು. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನು. ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ, ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿರ್ಣಯ ದಯದಿ ಮಾಧವ ನಿರ್ಣಯ ದಯದಿ ಪಾತ ನಿನ್ನಯ ಕಿಸವ ಸತತವು ನಾಮಯದಿ ಅನವರತವು ನಿನ್ನ ಬಿಡದಲೆ ಬೋರೆವೆ. ಪರಮಾತ್ಮ, ಅನವರತವು ನಿನ್ನ ಬಿಡದಲೆ ಬೋರೆವೆ. ಮನದನು ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯ ತಟ
ಸಾಧಿಸು ಕಾರ್ಯವ ಭಯವೇ ತದೇನು ಕಾತುರವೇ ತದೆ ವಿಜಯ ವಿಜಯ ಕಾತುರವೇ ತದೆ ವಿಜಯ ವಿಜಯ ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು ದೇವ. ನಿನ್ನ ಈ ವರದ ಹಸ್ತಗಳು ನನ್ನ ರಥಾಶ್ವರ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನ, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ಅಂತೂ ಇಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ಈ ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಷ್ಟವನ್ನು ನಮ್ಮ ಪಾಲಿಸುವುದೇ ನಮ್ಮ ಕರ್ತವ್ಯವಲ್ಲವೇ ಅರ್ಜುನ? ಪರಮಾತ್ಮ, ಧನ್ಯನಾದೆನು ದೇವ, ಧನ್ಯನಾದೆನು. ಧನ್ಯನಾದೆನ ಅರಿಯೇ, ಧನ್ಯನಾದೆನ ಪರಮಾತ್ಮ. ಅರ್ಜುನ, ಧನ್ಯನಾದೆನ ಅರಿಯೇ, ಧನ್ಯನಾದೆನ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ. ಪರಮಾತ್ಮ. ಅರ್ಜುನ, ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಅರಿಯೇ, ಧನ್ಯನಾದೆನ ಪರಮಾತ್ಮ. ಅರ್ಜುನ, ಪರಿಪರಿಯ ಪರಿಭವದಿಂದ ದರೆಯೊಳು ನೊಂದೆವಯ್ಯ ನಾವು. ಪರಮಾತ್ಮ.
ಪಕ್ಷವನ್ನು ವಹಿಸದಿದ್ದರೂ ಸಹ ಮಧ್ಯಾಹ್ನ ಬಲವುಳ್ಳ ರಾಮನ ಸಹಿತ ಅಕ್ಷೇಣಿ ಸೈನ್ಯ ನನ್ನ ಎಲ್ಲವೋ ಬರುತ್ತಿರುವ ಈ ಉಕ್ಕಿನ ಪ್ರಳಯೋತ್ಸವ ತಡೆಯಲು ಈ ಉಕ್ಕಿನ ಬಾಹುಗಳು ಹಸ್ತಿನಾವತಿ ರತ್ನ ಸಿಂಹಾಸನ ಸದಾ ನನ್ನ ಮಸ್ತಕದಲ್ಲಿರಬೇಕು. ಮುತ್ತು ರತ್ನ ವಜ್ರ ವೈಡೂರಗಳಿರುವ ಆ ಮಣಿ ಮುಕುಟ ಸದಾ ಸದಾ ನನ್ನ ಮಸ್ತಕದಲ್ಲಿಯೇ ಇರಬೇಕು. ಇದಕ್ಕೆ ಇದು ಕುರುಕ್ಷೇತ್ರ ಕುರುಪಾಂಡವರಿಗೆ ಯುದ್ಧ ದುರ್ಗೋಕ್ಷೇತ್ರ ಇದು ಕುರುಕ್ಷೇತ್ರ ಕುರುಪಾಂಡವರಿಗೆ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಪಾಂಡವ ಸೈನ್ಯ ಇದು ಕುರುಕ್ಷೇತ್ರ ಕುರುಪಾಂಡವರಿಗೆ ಯುದ್ಧ ಕ್ಷೇತ್ರ. ದ್ರೋಣ ಅಶ್ವತ್ಥಾಮರು ಕೈದ ಮೋದಿತವರ ವೀರರು ದ್ರೋಣ ಅಶ್ವತ್ಥಾಮರು ಕಲ್ಲಗನಿ ಕೈದ ಮೋದಿತವರ ಇದು ಕುರುಕ್ಷೇತ್ರ ಕುರುಪಾಂಡವರಿಗೆ ಇದು ಕುರುಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭಾರತದಿಂದ ಆರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು ಭಾರತದಿಂದ ಆರಿಸುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ ಕುರುಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಅಖಂಡ ಭರತ ಖಂಡದಲ್ಲಿ ಕುರು ಸಾಮ್ರಾಟರ ಧ್ವಜ ಪತಾಕೆಯ ಹಾರಾಟ. ರಣಾಂಗಣದಲ್ಲಿ ಸಿಕ್ಕಿದ ಏಡಿ ಪಾಂಡವರ ಕೀರಾಟ ಕೀರಾಟ. मनमोहना प्रिय बाबे
ರುಕ್ಮಿಣಿ, ಯುದ್ಧವು ಪುನಃ ನಿಶ್ಚಯವಾಯಿತೆ. ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳ ಬಾಜಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳ ಬಾಜಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಬಾಮಿನಿ. ರುಕ್ಮಿಣಿ, ರೇಯಸಿ ಮನಕಾನಂದ ಮುದವ ಬೇರುಬ ಈ ನನ್ನ ಪ್ರಾಣ ರೇಯಸಿ ಮನಕಾನಂದ ಮುದವ ಬೇರುಬ ಚಂದ್ರಕಾಂತ ಸುಗುಣಾವಸಂತೆ ಚಂದ್ರಕಾಂತ ಸುಗುಣಾವಸಂತೆ ಮಾರೇ ನೀರೇ ಸಕಲ ಕಲಾ ಚತುರ್ವೆ ಪ್ರಣಯ ಕಲಾ ಮೋಹಿನಿ ಮಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಮಾಮಿನಿ. ರುಕ್ಮಿಣಿ, ಮನ ಕಲುರುವ ಭಾವ ತೋರುವ ಮನಕಾನಂದ ಮುದವ ತೋರುವ ಮನಕಾನಂದ ಭಾವ ತೋರುವ ಮನಕಾನಂದ ಮುದವ ಬೇರುವ ಚಂದ್ರಕಾಂತ ಸುಗುಣಾವಸಂತೆ ಚಂದ್ರಕಾಂತ ಸುಗುಣಾವಸಂತೆ ಮಾರೇ ನೀರೇ ಸಕಲ ಕಲಾ ಚತುರ್ವೆ ಪ್ರಣಯ ಕಲಾ ಮೋಹಿನಿ ಪಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಪಾಮಿನಿ. ಉಪಾಯವಿಲ್ಲ ಪ್ರೇತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ನಡೆದ ಅನಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಯಾದವ ಸೈನ್ಯ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿಷ್ಟು ಜನರು ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಸ್ವಾಮಿ, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮ ಅತಿಕ್ರಮಣ ಧರ್ಮವು ರೂಪಗೆಡದ ಹಾಗೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ನೋಡಬಾರದೆ? ರುಕ್ಮಿಣಿ, ಪ್ರೇಮ ಸಮರದಿಂದ ಪ್ರಾಣ
ಸಮರದಿಂದ ಧರಣಿ ಪಪ ಆನೆ ಕಾಂತೆ ಪಪ ಆನೆ ವೈದ್ಯಕ್ಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ರಾಜ್ಯಸ್ಥಾಪನೆಗೆ ಕರ್ಮಯೋಧ ಮೀದೊದಗಿನ ರಾಜ್ಯಸ್ಥಾಪನೆಗೆ ಧರ್ಮಯೋಧ ಮೀದೊದಗಿ ಕರ್ಮಭೂಮಿ ಭಾರತವೋ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಹೃದಯಕ್ಕೆ ಶಾಂತೆ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಧನ್ಯವಾದುದೇ ಧನ್ಯವಾದುದೇ. ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಆದರೆ ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಈ ಕುರುಕ್ಷೇತ್ರ ರಕ್ತ ಧೂಳಿಯಲ್ಲಿ ವೀರರ ರಕ್ತದಿಂದ ಈ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಈ ಕುರುಕ್ಷೇತ್ರ ರಕ್ತದ ಧೂಳಿಯ ಒಂದೊಂದು ಕಣವನ್ನು ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಬೀಜವನ್ನು ನೆಡುವನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ನಾಡಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಅದನ್ನುಳಿದು ಇಂತಹ ರಕ್ತಪಾತದ ಅವಶ್ಯಕತೆ ಆದರೂ ಏನು ಪರಮಾತ್ಮ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಅವಯವಗಳನ್ನು ಚೇತರಿಸಿದ ಹೊರತು ಮತ್ತಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಧಿಕ ಧಿಕ್ಕಾರವಿರಲಿ ಸ್ವಾಮಿ. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ನೋಡಬಾರದೆ. ಇಂತಹ ಘೋರ ಹತ್ಯಾಕಾಂಡ ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸುವನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಸಹ ಬಲವಾಗುವುದು ಪ್ರೇಯಸಿ. ಅದಕ್ಕಾಗಿ ಈ ದಿನವೇ ನಾನು ಹಸ್ತಿನಾವತಿಗೆ ತೆರಳುವನು. ಮನದಾಸೆ ಪೂರೈಸುವ ಸ್ವಾಮಿ. ರುಕ್ಮಿಣಿ, ಮನದಾಸೆ ಪೂರೈಸುವ
ರಮಣಿ ಮನದಾಸೆ ಪೂರೈಸುವ ರುಕ್ಮಿಣಿ ಸ್ವಾಮಿ ಒಳಲ್ಲಿ ನಾದಕ್ಕೆ ನಲಿಯುತ್ತ ನೀ ಬಾರ ಒಳಲಿ ನಾದಕ್ಕೆ ನಲಿಯುತ್ತ ನೀ ಬಾರ ಒಳಲಿ ನಾದಕ್ಕೆ ನಲಿಯುತ್ತ ನೀ ಬಾರ ನೆನೆದು ನೆನೆದು ಮನ ತವಗಿಸಿದೆ ನೆನೆದು ನೆನೆದು ಮನ ತವಗಿಸಿದೆ ಮನದಾಸೆ ಪೂರೈಸುವ ರಮಣಿ ಮನದಾಸೆ ಪೂರೈಸುವ ತನುವಿದು ನಿನಗಾಗಿ ಮನವಿದು ನಿನಗಾಗಿ ರುಕ್ಮಿಣಿ ತನುವಿದು ನಿನಗಾಗಿ ಮನವಿದು ನಿನಗಾಗಿ ತನುವಿದು ನಿನಗಾಗಿ ಮನವಿದು ನನಗಾಗಿ ನೆನೆದು ನೆನೆದು ಮನ ತವಗಿಸಿದ್ದೆ ನೆನೆದು ನೆನೆದು ಮನ ತವಗಿಸಿದೆ ಮನದಾಸೆ ಪೂರೈಸುವ ರಮಣಿ ಮನದಾಸೆ ಪೂರೈಸುವ ರುಕ್ಮಿಣಿ ಸ್ವಾಮಿ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ ಕುಸುಮನಯನ ಲೀಲಾ ಕುಸುಮನಯನ ಲೀಲಾ ಪ್ರಿಯ ರುಕ್ಮಿಣಿ ಲೋಲಾ ಕುಸುಮನಯನ ಲೀಲಾ ನಸುನಗೆಯೇ ಮನ ಕಾನಂದನಾಪನ ನಸುನಗೆಯೇ ಮನ ಕಾನಂದನಾಪನ ದಾಸ ಪಾದ
ಕೇಳೋ ಗೋಪಿಲೋಲ ಕೃಷ್ಣ ಕೃಷ್ಣ ಕೃಷ್ಣ
ಕತೆ ಯಾರು ಎನಗೆ? ಪಾಂಚಾಲೆ ಪಾಂಚಾಲೆ ದೇವಿ ಏನಾಯಿತು? ಏಕೆ ಈ ರೀತಿ ರೋಧಿಸುತ್ತಿರುವೆ? ಏಕೆ ರೋದಿತೆ ತರುಣಿ ಮಳೆಯಲಿ? ಏಕೆ ರೋದಿತೆ? ಏಕೆ ರೋದಿತೆ ತರುಣಿ ಮಳೆಯಲಿ? ಏಕೆ ರೋದಿತೆ? ಅಪ್ಪಜನೋತ್ತರ ಬೇರೆ ಶಂಕರಿಕರು ಕುಲತೆ ಅಪ್ಪಜನೋತ್ತರ ಬೇರೆ ಶಂಕರಿಕರು ಕುಲತೆ ತಪ್ಪಿಸುವೈ ಅದೊಂದು ಕಳರ ತಪ್ಪಿಸುವೈ ಅದೊಂದು ಕಳರ ತತ್ಪರೋಗದೆ ಚಿಂತೆ ಏಕೆ ರೋದಿತೆ ತರುಣಿ ಮಳೆಯಲಿ? ಏಕೆ ರೋದಿತೆ? ಬೆಳ ನಿರ್ಣಯಾರದ ಬಗೆ ಬಗೆಯನ್ನು ಬರ ಹೊರದ ಬೆಳ ನಿರ್ಣಯಾರದ ಬಗೆ ಬಗೆಯನ್ನು ಬರ ಹೊರದ ಭಕ್ತಿಸುವೆ ಅದೊಂದು ಕಳರ ಭಕ್ತಿಸುವೆ ಅದೊಂದು ಕಳರ ತತ್ಕೊಳೋಗದೆ ಚಿಂತೆ ತತ್ಕೊಳೋಗದೆ ಚಿಂತೆ ಏಕೆ ರೋದಿತೆ ತರುಣಿ ಮಳೆಯಲಿ? ಏಕೆ ರೋದಿತೆ? ಏಕೆ ರೋದಿತೆ? ಏಕೆ ರೋದಿತೆ? ದೇವಿ ನಿನ್ನನ್ನು ಒಲಿಸಲು ನಾನಿಲ್ಲವೇ? ಏ ಜಗದೋಳ್ ಅತ್ಯಧಿಕ ಬಲಶಾಲಿ ಏ ಪ್ರಚಂಡ ಭೀಮನ ಪರಾಕ್ರಮವು ನಿನಗೆ ತಿಳಿಯದೆ ತಿಳಿದಿರುವನೆ ಒಳಗಿಕ್ಕಿಯ ನಿಮ್ಮ ಶೌರ್ಯ ಪರಾಕ್ರಮಗಳನ್ನು. ಸ್ವಾಮಿ, ಅಂದು ಕುರುಸಭೆಯಲ್ಲಿ ಮಾಡಿದ ಶಪಥ ಏನಾಯಿತು? ನಮಗಾದ ಅವಮಾನ ಏನಾಯಿತು ಸ್ವಾಮಿ? ಅದನ್ನೆಲ್ಲ ನೀವು ಮರೆತಿರೇನು? ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನ್ನ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ಏ ಪ್ರಚಂಡ ಬೇವನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜರ ಅಭಿಪ್ರಾಯಕ್ಕೆ ವಿರೋಧವಾಗಿ ನುಡಿಯಬಾರದೆಂದು ಸಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡೆ ಎಂದು ಭಾವಿಸಿರುವೆಯೋ? ಚಲಿಸುತ್ತಿರುವ ಸೂರ್ಯ ಚಂದ್ರಗಳೇ ಎದ್ದು ತಪ್ಪೆ ಎಂದು ಮುಂದಾದರೂ ಸರಿ, ಸಪ್ತ ಸಾಗರಗಳ ಬೋರ್ಗಳೆದು ಒಂದೇ ಬಾರಿಗೆ ಹತ್ಯೆ ಹೋದರೂ ಸರಿ. ಓ ತ್ರಿಮೂರ್ತಿ ದೇವತೆಗಳೇ, ಏನು ತೆರೆಗೆದರಾಗಿ ಬಂದು ಕರೆಸಿದರೂ ಸರಿ. ಆ ಧೂಳು ಕೌರವರ ಶತರಂಧ್ರಗಳನ್ನು ನಡೆಸಿ ನನ್ನ ಪ್ರಮಾಣವನ್ನು ನೆರವೇರಿಸಿಕೊಂಡು ಬರದೆ ಹೋದರೆ ನಾನು ಮಂಡಮಗಳನ್ನು ಕೊಂದ ಪ್ರಚಂಡ ಬೇಮನೆ ಅಲ್ಲ. ಆಹಾ, ಪ್ರಾಣೇಶ್ವರ, ಪುರುಷ ಶಿಖಾಮಣಿ ನೀವಲ್ಲವೇ? ವೀರರಲ್ಲಿ ವೀರರು, ಧೀರರಲ್ಲಿ ಧೀರರು, ಪ್ರಾಣಕಾಂತ. ಎಂದು ನಾನು ಸಮರಾಂಗಣದ ಮಧ್ಯದಲ್ಲಿ ನಿಂತು ಹೋರಾಡಿ ಓ ದುರ್ಮದಾಂಧನಾದ ದುರ್ಯೋಧನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಒಡೆ ಮಾಡಿ ಏ ನನ್ನ ಗದಾದಂಡದಿಂದ ಅವರ ತೊಡೆಯನ್ನು ನುಚ್ಚನೂರು ಮಾಡಿ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಏ ನಿನ್ನ ಬಿರುಗುಡಿಯನ್ನು ಕಟ್ಟಿಸುವುದು. ಅಂದು ನನ್ನನ್ನು ಹೊಗಳುವಂತೆ ಅಲ್ಲಿಯವರೆಗೂ ಏ ನಿನ್ನ ಹೊಗಳಿಕೆ ಮಾತು. ಓಹೋ, ಬರಬೇಕು ಬರಬೇಕು. ಪಾರ್ಥ ಮಹಾಶಯರು, ಅಂದು ಕುರುಸಭೆಯಲ್ಲಿ ತಾವು ಮಾಡಿದ ಶಪಥ ಏನಾಯಿತು ಸ್ವಾಮಿ? ಸ್ವಾಮಿ, ಶಪಥವನ್ನು ಮರೆದೆಯಾ ಪಾಂಚಾಲಿ? ತಾವು ಮರೆತಿರೆ ಸ್ವಾಮಿ? ಆ ಕರ್ಣನ ಶಿರಸ್ಸನ್ನು ಧರೆಗುರುಳಿಸುವೆ ಎಂದು ಮಾಡಿದ ಶಪಥ ಏನಾಯಿತು ಸ್ವಾಮಿ?
ಮಧ್ಯಮ ಪಾಂಡವ ಹೇಳುವಂತವರಾಗಿ. ಅಣ್ಣ ಧರ್ಮನಂದನ, ಭೀಮಸೇನ, ಸಮಸ್ತ ಲೋಕಾನುಭವವುಳ್ಳ ನಿಮಗೆ ವಿರೋಧವಾಗಿ ನುಡಿಯುತ್ತೆ ಎಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಯಿಂದ ಅಲ್ಲೋಲ ಕಲ್ಲೋಲವಾದ ಈ ನನ್ನ ಸೈನ್ಯವು ಸಮಸ್ಯೆ ಆಗಿದೆ. ವಿಷದ ಕಜ್ಜಾಯವನ್ನು ನುಡಿಸಿ ನಮ್ಮ ಇವರನ್ನು ಕೊಲ್ಲಲು ಯತ್ನಿಸಿದ ಆ ಗುರುಕುಲದ ಕೊಲ್ಲಿ ಅವರೊಡನೆ ತಂದೆಯೇ ನೆಪ ಮಾತ್ರಕ್ಕೆ ಕಪಟ ಜೋತ್ಯವನ್ನ ಏರ್ಪಡಿಸಿ ನಮ್ಮ ಇವರ ಸಂಪತ್ತುಗಳನ್ನು ಪರಿಸಿರಲ್ಲ ಅವರೊಡನೆ ಶಾಂತಿ ಹೊಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿ ಎಂಬ ತಾರತಮ್ಯವನ್ನು ಬೆರೆತು ದ್ರೌಪದಿ ಬಂಧನನ್ನು ತೊಡೆಯಲು ಎಂದು ತೊಡತೊಟ್ಟಿ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆಯೋ ನಾನು ನೋಡಲೇಬೇಕು. ಆದ್ದರಿಂದ ಆ ದುರುಳ ಕೌರವರ 99 ಸಹೋದರರ ಕುರು ರಕ್ತ ಹೊರಿಸಿಯೇ ತೀರುತ್ತೇನೆ. ಆದ್ದರಿಂದ ಗಜ ಅತಿ ಭಯಂಕರವಾದ ಯುದ್ಧವಾಗಬೇಕೆಂಬುದೇ ನಮ್ಮ ಹೆಬ್ಬಯಕೆ. ವೈರಿ ಗುರುಕುಲಾದವರನ್ನು ವಧಿಸುವೆನು. ಗಜ ವೈರಿ ಗುರುಕುಲಾದವರನ್ನು ವಧಿಸುವೆನು. ಸರಿ ಹೆಂಗರೆದು ದುರಹಂಕಾರ, ಸರಿ ಹೆಂಗರೆದು ದುರಹಂಕಾರ. ವೈರಿ ಗುರುಕುಲಾದವರನ್ನು ವಧಿಸುವೆನು. ಅಗ್ರಜ ಭೀಮಸೇನ, ಅನುಸರಿಸುವ ಅಕ್ಕನೆಯಿಂದ ಭೀಮಸೇನ, ಅನುಸರಿಸುವ ಅಕ್ಕನೆಯಿಂದ ಲೆಕ್ಕಿಸದೆ ಸಹೋದರ, ಲೆಕ್ಕಿಸದೆ ಅಣ್ಣ ಧರ್ಮನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರ, ಇಷ್ಟೊಂದು ಕಾತುರಬೇಕೆ? ನಾವು ಇನ್ನು ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದೆವು. ಇನ್ನು ಕೌರವರೊಡನೆ ಸಂಧಿ ಮಾಡಿಕೊಂಡು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಸುಖದಿಂದ ಬಾಳೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು ತಿಳಿಸಿ. ಪ್ರಿಯ ಸಹೋದರರೇ, ದುಡುಕುವುದರಿಂದ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಸ್ವಾಮಿಯು ಬಂದ ನಂತರ ಪರಮಾತ್ಮನ ಸಲಹೆಯಂತೆ ನಡೆಯೋಣ. ಅಲ್ಲಿವರೆಗೂ ಶಾಂತಿ ಸಹನೆಯಿಂದಿರುವುದು ನನ್ನ ಅಭಿಪ್ರಾಯ. ಶಾಂತಿ 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 ಬೇಡ. ಶಾಂತಿ ಎಂಬ ಉಚಿತದ ಭ್ರಾಂತಿ ಧರ್ಮದ ಬಳಿಕೆ ತೊಳೆದು ಖಂಡದೆ ಬಂಡರನ್ನು ತುಳಿದು ಪಶ್ಚಿಮಾತ್ಮದ ಭೂಜಗವನ್ನೇ ಜಯಿಸಬಲ್ಲ ಪಾಂಡವರು ಆ ದುರುಳ ಕೌರವರ 9 ಶತರುಂಡಗಳನ್ನು ಏಡಾಡಲೇ ಬಿಡುವುದಿಲ್ಲ. ಅಗ್ರಜ, ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಒಳಪಟ್ಟಿರುವ ಕಷ್ಟಗಳೇ ಸಾಕು ಎಂದು ನಾನು ಮಾತ್ರ ಶಾಂತಿ ಸಹನೆ ಎಂಬುದನ್ನು ಸಹಿಸಲಾರೆ, ಸಹಿಸಲಾಗದು. ಕರಿಬೇಕು ಪರಮಾತ್ಮ. ತಂಗಿ, ಹೀಗೆ ದಯಮಾಡಿ ಪರಮಾತ್ಮ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಮುರಳೀಗಾನ ವಿಹಾರಿ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಲು ಸಮ್ಮತಿಸಿಯ ದೇವ.
ನೀವು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅಸಾದೃಶ್ಯವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಏಕೆ ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ಇನ್ನು ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಸಮರವನೊಲ್ಲನಯ್ಯ ಸಿರಿ ಸಂಪದದ ಮುರಹರಿ ಮಹಿಮನಾಗಿ ಪಾಪದ ವರೆಯ ಧರಿಸನಯ್ಯ ಶಿರದಲ್ಲಿ ಒಂದು ಬಾಂಧವ ರಕ್ತ ಚಿಮ್ಮಿದ್ದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸಿದೆ ಸೈಪನೆ ಗಿಡದಿ ಶರಣು ಸಂಧಿಯ ಆಪತ್ ಬಂದುವೆ ಕರ ಮುಗಿದು ಬೇಡುವೇನು ಕೃಷ್ಣ. ಕಳ್ಳಗ ಕೈವದು ಅಸಮತ ಬೆಮಗೆ ಕಳ್ಳಗ ಕೈವದು ಅಸಮತ ಬೆನಗೆ ಚಾಳಿಸಬೇಡೆಲ್ಲ ಬೇಡುವೆ ದೇವಾ. ಧರ್ಮಾನಂದನ, ಪರಮಾತ್ಮ, ಚಾಳಿಸಬೇಡೆಲ್ಲ ಬೇಡುವೆ ದೇವಾ. ಕಥನವು ಬೇಡನಗೆ ಓ ದೇವಾ, ಕಥನವು ಬೇಡ ಮಗೆ ಶಾಂತಿಯಿಂದಲೇ ರಾಜವ ಪಡೆವ. ಶಾಂತಿಯಿಂದಲೇ ರಾಜವ ಪಡೆವ ಅಂದವ ಪಾಡೆಂದು ಬೇಡುವೆ ದೇವಾ. ಅಂದವ ಪಾಡೆಂದು ಬೇಡುವೆ ದೇವಾ. ಸಮರದಿಂದ ನಗುವ ಪಾಪದ ಫಲವೇಕೆ? ಸಮರದಿಂದ ನಗುವ ಪಾಪದ ಫಲವೇಕೆ? ಕದನವು ಬೇಡನಗೆ ಓ ದೇವಾ, ಕದನವು ಬೇಡನಗೆ ಕೃಷ್ಣ. ಅಂದರೆ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ಸಹಿಸೆನು. ಬಂಧು ಬಾಂಧವ ಸಕಲ ಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ. ಆದ್ದರಿಂದ ಇಂದು ನಮ್ಮ ಸಂಧಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಆತನನ್ನು ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಉದಯ ಮಂದಿರ ಸದಾ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮದ ಬೋಧ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಆದರೆ ಈ ನಿನ್ನ ಸಹೋದರರ ಅಭಿಮತ? ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಗ್ರಜನ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾಗಿ ಕೋಟೆಯಂತೆ ಅದ್ಭುತವಾಗಿ ನಮ್ಮನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದುವರೆದರೆ ಭ್ರಾತೃವೆಂಬ ಪಾಶವು ನಮ್ಮನ್ನು ಅಂಧರನ್ನಾಗಿ ಮಾಡಿದೆ.
ಛೇ ಕೊಡಬೇಕು ನಮ್ಮೇ ಹೇಳಿ ಜನ್ಮ. ಭೀಮಸೇನ, ನೀನು ಕೂಡ ಸಂಧಿಗೆ ಸಮ್ಮತಿಸಂತೆ ಸರಿ. ಅರ್ಜುನ, ಪರಮಾತ್ಮ ಈ ನಿನ್ನ ಅಣ್ಣನ ಸಹಮತಕ್ಕೆ ನಿನ್ನ ಅಭಿಮತ? ಪರಮಾತ್ಮ ವಾಸುದೇವ, ಅದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನೋಗಣವೆಂದರೆ ಅಗ್ನಿಯೆಂಬ ಅಪಮಾನದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಈ ಏಡಿತನಕ್ಕೆ ಧಿಕ್ಕಾರ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಈ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರಿಗೆ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ಆ ನಕುಲ ಸಹದೇವರು ಅಣ್ಣನ ಮಾತಿಗೆ ಬದಲಾಡುವರೆ? ತಂಗಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯಕ್ಕೆ ನಿನ್ನ ಸಮ್ಮತವೇನು ತಂಗಿ? ಅಣ್ಣ, ಮಾಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಕೃಷ್ಣ? ಜನಾರ್ದನ
ಓಹೋ, ಧರ್ಮರಾಯ ಧರ್ಮ ಧರ್ಮ ಎಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವನ್ನು ತಲೆಗೇರಿಸಿಕೊಂಡು ಧರ್ಮ ಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಧರ್ಮಪ್ರಭು. ಇವರ ಮಾತು ಧರ್ಮ ಸಮ್ಮತ, ಲೋಕಸಮ್ಮತ. ಇವರು ಇವರು ನನ್ನ ಪತಿ. ಛೇ! ಓಹೋ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಬಕನನ್ನೇ ಕೊಂದ. ಘೋರ್ದಂಡ ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಸ್ವಾಮಿ! ಓಹೋ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ ಆ ಪರಶಿವನಿಂದಲೇ ಪಾಶುಪತಾಸ್ತ್ರ ಪಡೆದ ಪರಮವೀರ. ಆ ವಿರಾಟ ನಗರದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತೈ ದಿತ್ತೈ ಎಂದು ನಾಟ್ಯವನ್ನು ಕಳಿಸಿದ ಮಹಾಶೂರ. ನಿಮಗೇಕೆ ಬೇಕು ಈ ಧನಸ್ಸು? ಇದನ್ನು ಬೆಸಟು ಕೈಲಿ ಬಳೆಗಳನ್ನು ತೊಡೆದುಕೊಳ್ಳಿ ಸ್ವಾಮಿ. ಛೇ! ಪರಮಾತ್ಮ ತಂಗಿ, ಇವರು 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 ಇವರಾರು ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ. ನನ್ನ ಪಾಲಿನ ಭೃತ್ಯ ಸ್ವರೂಪರು. ಅಣ್ಣ, ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸಿಕೊಳ್ಳಲು ಅದು ನಿನ್ನೊಬ್ಬನ ಆಜ್ಞೆ ಆದರೆ ಸಾಕಣ್ಣ. ನಾನೇ ರಣಾಂಗಣದಲ್ಲಿ ಆ ರಣಚಂಡಿಯಂತೆ ಹೋರಾಡಿ ಆ ದುರಾದೃಷ್ಟಾದನ ನೊಡನ್ನು ಬಗೆದು ಈ ನನ್ನ ಬಿಚ್ಚಿರುವ ಮುಡಿಗಳನ್ನು ಕಟ್ಟಿಸಿಕೊಳ್ಳುವೆನು. ಒಂದು ವೇಳೆ ಕೃಷ್ಣ, ತಂಗಿ, ಒಂದು ವೇಳೆ ಅದು ಸಾಧ್ಯವಾಗದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ದೇಹತ್ಯಾಗ ಮಾಡಿಕೊಳ್ಳುವೆನು. ಕೃಷ್ಣ, ದೇಹತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಈ ಪತಿಗಳ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವು ಹೀಗಾಯ್ತಲ್ಲ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ನೀನು ಸಾಕು. ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವಾದರು ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಸತಿಗಳ ಅರ್ಥನಾದವನ್ನು ಆಲಿಸುವುದು ಪತಿಗಳ ಕರ್ತವ್ಯವಲ್ಲವೇ? ಏಕೆ ಎನ್ನುಳಿದರು ಅಲ್ವರು ಆಕೆಯ ಪತಿಗಳಲ್ಲವೇ? ಅವರೇ ಅದನ್ನು ತರಿಸಲಿ. ಅದಕ್ಕೂ ಹೇ ಭೀಮಸೇನರಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಅಂದು ಕುರು ರಾಜ್ಯ ಸಭೆಯಲ್ಲಿ ಕಂಠದ ಕರುಳಿರುವ ನುಡಿ ಕಣ್ಣೀರಗರೆಯದಿರುವಲ್ಲವೇ? ಹೇ ನಿನ್ನ ಕಣ್ಣೀರ ಬದಲಾಗಿ ಮಗೇ ಹೆಂಡರ ಕಣ್ಣಲ್ಲಿ ಶತಸಹಸ್ರಾರು ಮುಡಿಗಂಬನೆಯನ್ನೇ ತರಿಸುವೆ. ಅವರೇ ಕೌರವರಿಗೆ ಬೆಂಬಲವಾಗಿ ನಿಲ್ಲಲಿ. ಕಳೆದುಕೊಂಡು ಸಮುದ್ರವ ಕಳೆದು ತರುವೆನ ದುಷ್ಟ ಕೀಟಗಳ ಬಗೆದು ದುಷ್ಟ ಹೊಡೆಗಟ್ಟಿ ಪಾದಕ್ಕೆ ದುರ್ಯೋಧನ ಅದಕ್ಕೆ ಹೊಡೆದಿರುವೆತೆಯ ಓ ನರಕಮರ್ದನ ಹೇಳೆಲ್ಲ ಅಭಿಮತ ಸೌಮ್ಯತೆಯ
ಸಂಧಿಯನ್ನು ನಿರಾಕರಿಸಿ ಬಿಡು. ಹರಹರ ಮಹಾದೇವ. ಹೌದು ವಾಸುದೇವ, ಆ ಕೌರವರ ವಂಶವನ್ನು ಸುಡಲು ಕೆರಳಿ ನಿಂತಿರುವಾಗ ಅಲ್ಲದೆ ಆ ಸೂತಪುತ್ರ ಕರ್ಣನ ಶಿರಸ್ಸನ್ನು ಎಂದಿಗೆ ಭೂಮಿಗುರುಳಿಸುವನು? ನನ್ನ ಪ್ರಿಯ ಪತ್ನಿ ದೃಪದ ನಂದಿನಿಗೆ ಕವಿದಿರುವ ಅಂಧಕಾರವನ್ನು ಎಂದು ಕಿತ್ತೊಗೆಯುವನು? ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ ಇಂದೊದಗಿದ ವಿಪತ್ ಪರಂಪರೆಗಳನ್ನು ತಂದೊಡ್ಡಿದ ಆ ಕೌರವರಿಗೂ ನಮಗೂ ಸಂಧಿಯೇ? ಛೇ ಛೇ, ಕೂಡದು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಬಹಿರಂಗವಾಗಿ ಸಂಧಿಗೆ ಸಮ್ಮತಿಸಿದರೂ ಸಹ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ದಗದಗನೇ ಉರಿಯುತ್ತಿರುವುದು. ಅದನ್ನು ಹಾರಿಸುವ ಶಕ್ತಿ ಇಲ್ಲದೆ ತವಕಿಸುತ್ತಿರುವುದು. ಇಂಥ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ವಾಸುದೇವ, ಭಕ್ತರ ಪರಮ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಭಕ್ತರ ಪರಮ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಭಕ್ತರ ಪರಮ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪರಮ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಕಂಜೋದಳಯ ನಾಟ್ಯ ಮನ ಮೋಹನ, ಕಂಜೋದಳಯ ನಾಟ್ಯ ಮನ ಮೋಹನ, ಕಾರುಣ್ಯ ಗುಣಶೀಲ ನವ ಮೋಹನ, ಕಂಜೋದಳಯ ನಾಟ್ಯ ಮನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ಮಾಧವ ಮಾಧವ. ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸಿಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ? ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಈ ಧರ್ಮನಂದನನ ಮನಸ್ಸಿನ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಈ ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ, ಈ ನಿನ್ನ ಕಣ್ಣಿರ ಕಾಲುವೆಯು ಬತ್ತಿ ಹೋಗಲೇಬೇಕು. ತಂಗಿ ತಂಗಿ ತಂಗಿ, ಸಂತಪಿಸುವೆಗೆ ಸೋದರಿ, ಚಿಂತೆ ಎಂತೆ ಕೊಟ್ಟು ಸಂತೈಸಲು ನಾನಿವೆ, ಸಂತಪಿಸುವೆಗೆ ಸೋದರಿ. ತಂಗಿ ತಂಗಿ
ಕುರು ರಾಜ ಸಭೆಯಲ್ಲಿ ಕುರುಳ ದುಶಾಸನ ಕುರು ರಾಜ ಸಭೆಯಲ್ಲಿ ಕುರು ರಾಜ ಸಭೆಯಲ್ಲಿ ಕುರುಳ ದುಶಾಸನ ತೆರೆಯ ಸೆಳೆಯೇ ಮೊರೆಯಿಡುತ್ತಾನೆ ಸೀರೆಯ ಸೆಳೆಯೇ ಮೊರೆಯಿಡುತ್ತಾನೆ ಒರೆಯೋ ಕೃಷ್ಣ 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 ಎಂದು ತಂಗಿ ಒರೆಯೋ ಕೃಷ್ಣ 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 ಎಂದು ವರದನಾಗಿ ಬಂದು ಸಲಹಿದೇನೆ ತಂಗಿ ತಂಗಿ ವರದನಾಗಿ ಬಂದು ಸಾಲಾಗಿದ್ದೇನೆ ತಂಗಿ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿ ಬುದ್ದು ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ ತಂಗಿ ಪರಮಾತ್ಮ, ಆ ಧರ್ಮಪ್ರಭುವಿನ ಮಾತಿಗೆ ಕಟ್ಟುಬಿದ್ದು ಸಂಧಿಯನ್ನು ಮಾತ್ರ ನೀನು ಮಾಡಿಕೊಂಡು ಬರಬೇಡ ಎಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುತ್ತಿರುವೆನು ಪರಮಾತ್ಮ. ತಂಗಿ, ನಾನು ಈ ದಿನವೇ ದುರ್ಯೋಧನ ರಾಜ್ಯಸಭೆಗೆ ಹೋಗಿ ಸರ್ವ ವಿಧದಲ್ಲೂ ಆತನಿಗೆ ಕೋಪ ಬರುವಂತೆ ಕೆರಳಿಸಿ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡು ಬರುವೆನು. ಆಗಲಿ ಅಣ್ಣ. ಆಗ್ಲಿ ತಂಗಿ.